टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ನೋಡಿ, ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಜನರಲ್ಲಿ ತಪ್ಪು ಮಾಹಿತಿ ಹೋಗ್ಬೋದು. ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಇದು ಕಾರ್ಡಿಯಾಲಜಿ ಇಸ್ ಸೂಪರ್ ಸ್ಪೆಷಲೈಸೇಷನ್. ಮೆಡಿಕಲ್ ಕಾಲೇಜಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ. ಹಾಗಾಗಿ ಎಲ್ಲ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ. ಇದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರೋದ್ರಿಂದ ಅಲ್ಲಿ ಕಾರ್ಡಿಯಾಲಜಿಸ್ಟು ಆನ್ ಕಾಲ್ ಇರ್ತಾರೆ, ಅಥವಾ ಆನ್ ಕಾಂಟ್ರಾಕ್ಚುಯಲ್ ಇರ್ತಾರೆ, ಅಥವಾ NHM ಅಲ್ಲಿ ತೊಗೊಂಡಿರ್ತಾರೆ. ಹಾಗಾಗಿ ಇವತ್ತು ನಮಗೆ ಮೈಸೂರು ಜಯದೇವ ಆಗಿರ್ಬೋದು, ಕಲಬುರಗಿ ಜಯದೇವ ಆಗಿರ್ಬೋದು, ಬೆಂಗಳೂರು ಜಯದೇವ ಆಗಿರ್ಬೋದು, ಸಾಕಷ್ಟು ಫೆಸಿಲಿಟಿ ಇದೆ ಜನರಿಗೆ. BPL ಕಾರ್ಡ್ ಇದ್ದವರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ. ಯಾರೂ ಜನ ಆತಂಕ ಪಡಬೇಕಾಗಿಲ್ಲ. ನನ್ನ ಒಂದು ಸಲಹೆ ಏನಂದರೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಜನರಿಗೆ, ವಿಶೇಷವಾಗಿ ಯುವಕರಲ್ಲಿ. ಇದು ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ, ನಮ್ಮ ಯುವಕರ ಏನಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅವ್ರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ, ಅವರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ, ಅವ್ರ ಹ್ಯಾಬಿಟ್ಸು ಸರಿಯಾಗಿಲ್ಲ. ಅದಕ್ಕೆ ನನ್ನ ಸಲಹೆ ಅಂದರೆ, ಫಸ್ಟ್ ನೀವು ಗುಟ್ಕಾ ತಿನ್ನೋದು ಬಿಡಬೇಕು, ಸ್ಮೋಕಿಂಗ್ ಮಾಡೋದು ಬಿಡಬೇಕು, ಆಲ್ಕೋಹಾಲ್ ಕನ್ಸಂಪ್ಷನ್ನು ಬಿಡಬೇಕು ಸಾಧ್ಯ ಆದರೆ, ಇಲ್ಲಾಂದರೆ ಕಮ್ಮಿ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಅದಾದಮೇಲೆ ನೀವು ಕೋಲ್ಡ್ ಡ್ರಿಂಕು, ಆಮೇಲೆ ಬರ್ಗರು, ಪಿಜ್ಜಾ, ಆಮೇಲೆ ಫ್ರೈಡ್ ಫುಡ್ ಅವಾಯ್ಡ್ ಮಾಡಿ ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕು, ದಿನನಿತ್ಯ ಎಕ್ಸಸೈಸ್ ಮಾಡಬೇಕು. ಅದರ ಜೊತೆ ಮಾನಸಿಕ ನೆಮ್ಮದಿಗೋಸ್ಕರ ನಿಮ್ಮ ಧರ್ಮದ ಪಾಲನೆ ಮಾಡುವಾಗ ಧರ್ಮಾಚರಣೆ ಮಾಡಿಕೊಳ್ಬೇಕು. ಅದು ಮೆಡಿಟೇಷನ್ ಆಗಿರ್ಬೋದು, ಅಥವಾ ನಿಮ್ದು ಏನೇ ಪದ್ಧತಿ ಇದೆ ಅದರಲ್ಲಿ ನಂಬಿಕೆ ಇಟ್ಟು ತತ್ವಾರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಿಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಹಂಗಿಲ್ಲ ನೋಡಿ, ನಾವು ಸ್ಪೆಸಿಫಿಕ್ ಆಗಿ ನಾವು ಅವ್ರಿಗೆ ಏನು ಹೇಳಿದ್ದೀವಿ ಅಂದರೆ, ಇಷ್ಟು ಡೆತ್ ಆಗಿದೆ ಹಾಸನಲ್ಲಿ, ಅದರಿಂದ ಏನು ಹಿನ್ನೆಲೆ ಇದೆ ಅದೆಲ್ಲ ಅನಲೈಸ್ ಮಾಡೋಕ್ಕೆ ಹೇಳಿದ್ದೀವಿ. ಅದೆಲ್ಲ ಅನಲೈಸ್ ಮಾಡಿದ್ಮೇಲೆ ನಾವು ಒಂದು ರಿಪೋರ್ಟ್ ತೊಗೊಂಡು ನಾನು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತೀನಿ. ದಯವಿಟ್ಟು ಯಾರೂ ಆತಂಕ ಪಡಬೇಕಾಗಿಲ್ಲ. ಇವು ಅಂಥದ್ದೇನೂ ಸಮಸ್ಯೆ ಇಲ್ಲ. ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ.